ವಿಧಾನ ಪರಿಷತ್ ಅಧಿವೇಶನದಲ್ಲಿ ಈ ಕುರಿತು ಪ್ರಶ್ನೆಗೆ ಉತ್ತರ ಪಡೆದು ಮಾತನಾಡಿದ ಅವರು, ಜಿಲ್ಲೆಯ ಅನೇಕ ತಾಲೂಕುಗಳು ಬರಪೀಡಿತ ಪ್ರದೇಶವಾಗಿದ್ದು ನೀರಿನ ಸಮಸ್ಯೆ ಎದುರಿಸುತ್ತಿವೆ. ಅದರಲ್ಲೂ ಹನೂರು ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ಕುಸಿತ ಕಂಡ ಪರಿಣಾಮ ಅಲ್ಲಿನ ನಿವಾಸಿಗಳು ಹೆಚ್ಚಿನ ಫ್ಲೋರೈಡ್ ಅಂಶವುಳ್ಳ ನೀರಿನ ಸೇವನೆಯಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಕಿಡ್ನಿ ವೈಫಲ್ಯದಿಂದ 6 ಮಂದಿ ಮೃತಪಟ್ಟಿದ್ದಾರೆ. ಇನ್ನಷ್ಟು ಜನರ ಕಿಡ್ನಿಯು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗಿರುವ ದಾರುಣ ಘಟನೆ ನಡೆದಿದೆ. ಈ ಭಾಗದಲ್ಲಿ ಸುಮಾರು 67,000 ಜಾನುವಾರುಗಳಿವೆ. ಹಿಂದೊಮ್ಮೆ ಬರ ಉಂಟಾಗಿದ್ದಾಗ ಸಾವಿರಾರು ದನಕರುಗಳು ನೀರಿಲ್ಲದೆ ಮೃತಪಟ್ಟಿದ್ದವು. ಇಲ್ಲಿನ ಜನರಿಗೆ ಜಾನುವಾರುಗಳೇ ಜೀವನೋಪಾಯವಾಗಿದೆ. ಆದ್ದರಿಂದ ಸರ್ಕಾರವು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಒಂದೆಡೆ ಬಿಸಿಲ ತಾಪ ಏರಿಕೆ ಕಾಣುತ್ತಿದೆ, ಮತ್ತೊಂದೆಡೆ ನೀರಿನ ಸಮಸ್ಯೆ ಇದೆ. ಇನ್ನು 4-5 ತಿಂಗಳಲ್ಲಿ ಪರಿಹಾರ ಕಲ್ಪಿಸದಿದ್ದರೆ ಈ ಭಾಗದ ಜನರ ಸ್ಥಿತಿ ಪರಿತಪಿಸುವಂತಾಗಲಿದೆ ಎಂದು ತಿಳಿಸಿದರು. ಈ ಭಾಗದಲ್ಲಿ ನೀರಿನ ಶೇಖರಣೆಗೆ ಹೆಚ್ಚಿನ ಚೆಕ್ ಡ್ಯಾಂ ನಿರ್ಮಿಸಬೇಕು, ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆ ಮಾಡಬೇಕು, ಕೆರೆಗಳಿಗೆ ನೀರು ತುಂಬಿಸಬೇಕು, ಜಂಟಿ ಟಾಸ್ಕ್ ಫೋರ್ಸ್ ಸಮಿತಿ ನೇಮಿಸಿ ಈ ಭಾಗದ ನೀರಿನ ಬವಣೆಯನ್ನು ಪರಿಹರಿಸಬೇಕು ಎಂದು ಹೇಳಿದರು. ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು ಈ ಸಾಲಿನ ಬಜೆಟ್ನಲ್ಲಿ ಈ ಭಾಗದ ನೀರಾವರಿ ಸೌಲಭ್ಯಕ್ಕಾಗಿ ಎಡತೊರೆಹಳ್ಳ ಯೋಜನೆಗೆ 490 ಕೋಟಿ ಅನುದಾನ ಒದಗಿಸುವುದು ಶ್ಲಾಘನೀಯ ಎಂದರು. 300 ಅಡಿಗೆ ಬೋರ್ವೆಲ್ ಹೋಗಿದೆ. ಕಳೆದ 1 ತಿಂಗಳಿಂದ ಸರ್ಕಾರನೇ ಸುಮಾರು 50 ಬೋರ್ವೆಲ್ ಹಾಕಿದ್ದಾರೆ. ಅದರಲ್ಲಿ ಎಲ್ಲೋ 2-3 ಒಂದೊಂದು ಇಂಚು ನೀರು ಬರ್ತಾ ಇತ್ತು. ಹಿಂಗಾಗಿ ಇವತ್ತು ಇಡೀ ಪರಿಸ್ಥಿತಿ ಕುಡಿಯಕ್ಕೆ ನೀರಿಲ್ಲದೆ ಆಗೋಗ್ಬಿಟ್ಟಿದೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದ್ ಕಡೆ ಟ್ಯಾಂಕರ್ ಅಲ್ಲಿ ನೀರು ಕೊಡ್ತಾ ಇದ್ದಾರೆ. ಮೊನ್ನೆಗೆ 10 ಬಿಂದಿಗೆ 12 ಬಿಂದಿಗೆ ಅಷ್ಟು ನೀರು ಕೊಡ್ತಾ ಇದ್ದಾರೆ. ಆದ್ರೆ ಆ ನೀರು ಸಾಲ್ತಾ ಇಲ್ಲ. ಒಂದು ಎರಡನೇದಾಗಿ ಏನ್ ಬೋರ್ವೆಲ್ ಅಲ್ಲಿ ನೀರಿದೆ ಕೆಳಗಡೆ ಹೋಗ್ತಾ 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 ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆಗಿ ಇವತ್ತು ಬಹಳ ದಾರುಣ್ಯ ಸ್ಥಿತಿ ಅಂತಂದ್ರೆ ಸುಮಾರು 5-6 ಜನ ಕಳೆದ 6 ತಿಂಗಳಿಂದ ಕಿಡ್ನಿ ಪ್ರಾಬ್ಲಮ್ ಆಗಿ ಸತ್ತೋದ್ರು. ಇವತ್ತು 12-15 ಜನ ಡಯಾಲಿಸಿಸ್ ಮಾಡಿಸ್ಕೊಂತ ಇದ್ದಾರೆ. ಮಾರ್ಟಳ್ಳಿ ಗ್ರಾಮದಲ್ಲೇ 8 ಜನ ಇವತ್ತು ಡಯಾಲಿಸಿಸ್ ಮಾಡಿಸ್ಕೊಂತ ಇದ್ದಾರೆ. ಆರೋಗ್ಯ ಇಲಾಖೆ ಪಾಪ ರಾಮಾಪುರದಲ್ಲಿ ಒಂದು ಡಯಾಲಿಸಿಸ್ ಯೂನಿಟ್ ತೆಗೆದಿರೋದ್ರಿಂದ ಅವರು ಸ್ವಲ್ಪ ಅನುಕೂಲ ಆಗಿ ಅವತ್ತು ಅವರೋಗ ಅಲ್ಲಿ ಮಾಡ್ಕೊಂತ ಇದ್ದಾರೆ. ಸಭಾಪತಿಗಳು ಇವತ್ತು ಏನಾಗಿದೆ, ಆ ಪ್ರದೇಶದಲ್ಲಿ ಸುಮಾರು ಹನೂರು ತಾಲೂಕಲ್ಲಿ 64,000 ಕ್ಯಾಟ್ಲ್ ಇದೆ, ಅಂದ್ರೆ ದನ ಕರುಗಳಿದಾವೆ. ಅಲ್ಲಿ ಒಂದು ಪದ್ಧತಿ ಇದೆ. ಅಲ್ಲಿ ಏನು ಕೊಟ್ಟಿಗೆಗಳು ಮಾಡ್ಕೊಂಡು 200-300 ಹಸುಗಳನ್ನ ಹೋಗಿ ಬೆಳಿಗ್ಗೆ ಕಾಡಲ್ಲಿ ಮೇಯ್ಕೊಂಡು ಬರ್ತಾರೆ. ಅವು ಬಂದು ಅಲ್ಲಿ ಆ ಗೊಬ್ಬರನ ಮಾರ್ಕೊಂತಾರೆ. ಆ ತರ ಇವತ್ತು ಸಾವಿರಾರು ಜಾನುವಾರುಗಳಿದಾವೆ. ಆ ಜಾನುವಾರುಗಳಿಗೂ ಇವತ್ತು ಕುಡಿಯಕ್ಕೆ ನೀರಿಲ್ಲ. ಎಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ಮಕ್ಕಳಲ್ಲಿ ಏನು ಈ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆಗಿ ಏನು ನೀರು ಕುಡಿತಾ ಇದ್ದಾರೆ. ಇವತ್ತು ದಂತದ ಪ್ರಾಬ್ಲಮ್ ಆಗಿದೆ. ಹಿರಿಯರಿಗೆ ಇದು ಮಂಡಿ ಮತ್ತೆ ಮೂಳೆಗಳು ಸವಿದು ಅದು ಸಮಸ್ಯೆ ಆಗ್ತಾ ಇದೆ. ಇಷ್ಟೆಲ್ಲ ಇದ್ರೇನು ಇವತ್ತು ಒಂದೇ ಒಂದು RO ಪ್ಲಾಂಟ್ ಇಡೀ ಮಾರ್ಟಳ್ಳಿಗೆ ಕೆಲಸ ಮಾಡ್ತಾ ಇದೆ. ಒಂದು RO ಪ್ಲಾಂಟ್ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲೋಗಿ ಅವರು ಕಾಯಿನ್ ಬೂತಲ್ಲಿ 5 ರೂಪಾಯಿ ಹಾಕಿ ಒಬ್ಬೊಬ್ರು 2 ಕ್ಯಾನ್ ತಗೊಂಡು ಹೋಗ್ತಾ ಇದ್ದಾರೆ. ನಾನು ಇವತ್ತು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಏನು ಹತ್ರದಲ್ಲಿ ಏನು ಕಾವೇರಿ ನದಿ ಇದೆ ಅದನ್ನ ಸ್ವಲ್ಪ ಕಾಡಲ್ಲಿ ಬರಬೇಕಾಗಿರೋದ್ರಿಂದ ಇವತ್ತು ಜಲ್ ಜೀವನ್ ಮಿಷನ್ ನೀರು ಕೊಡ್ತೀರಿ ಅಂತ ಹೇಳ್ತಾರೆ. ನೀರೆಲ್ಲಿ ತಗೊಂಡ್ಬಂದು ಕೊಡ್ತೀರಿ? ಜಲ್ ಜೀವನ್ ಮಿಷನ್ ಬಂದ್ರೆ ಯಾವುದೇ ತರ ಸೋರ್ಸ್ ಇಲ್ಲ ಅಲ್ಲಿ. ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಅಲ್ಲಿ ಎಡತೊರೆಹಳ್ಳದ್ದು 490 ಕೋಟಿ ಕೊಟ್ಟಿದ್ದಾರೆ. ಅದು ಆಗೋದಕ್ಕೆ 1-2 ವರ್ಷ ಆಗ್ಬೋದು, ಆಮೇಲೆ ಸುಧಾರಣೆ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಸರ್ಕಾರ ಮಾಡಿದೆ. ಆದ್ರೆ ಇವತ್ತು ಎಲ್ಲಿಂದ ಜಲ್ ಜೀವನ್ ಮಿಷನ್ ಅಲ್ಲಿ ನೀರು ತರಕ್ಕಾಗುತ್ತೆ? ಹಂಗಾಗಿ ಇವತ್ತು ಏನು ಕಾಡೇನಿದೆ ಅದರಲ್ಲೂ ಇವತ್ತು ಫಾರೆಸ್ಟ್ನವರು ಬಿಡ್ತಾ ಇಲ್ಲ. ಹಂಗಾಗಿ ಇವತ್ತು ಮಾದೇಶ್ವರನ ಬೆಟ್ಟ ಇರ್ಬೋದು, ಗೋಪಿನಾಥಂ ಇರ್ಬೋದು, ರಾಮಾಪುರ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಎಲ್ಲಾ ಕಡೆನೂ ಏನು ಹನೂರು ಭಾಗದಲ್ಲಿ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಆಗಿದ್ದು, ಅದೇ ತರ 3 ಪಂಚಾಯಿತಿಗಳಲ್ಲಿ ಕೊಳ್ಳೇಗಾಲದಲ್ಲೂ ಸಮಸ್ಯೆ ಆಗಿದೆ. ಹಂಗಾಗಿ ಚಾಮರಾಜನಗರದಲ್ಲಿ ಆಗಿದೆ. ಇಡೀ ಆ ಭಾಗದಲ್ಲಿ ಇವತ್ತು ನೀರಿನ ಹಾಹಾಕಾರ ಇವತ್ತು ಮುಗಿಲು ಮುಟ್ತಾ ಇದೆ. ಇವತ್ತು ಏನು ನದಿ ಮೂಲದಿಂದ ಏನು ನೀರು ತರಬೇಕಾಗಿದೆ ಅದನ್ನ ಏನು ತೆಲಂಗಾಣ ಸರ್ಕಾರದಲ್ಲಿ ನಮ್ಮಲ್ಲೂ ಮಾಡಿದ್ದಾರೆ, ಮೈಸೂರಲ್ಲೂ ಮಾಡಿದ್ದಾರೆ, ಬೇರೆ ಬೇರೆ ಮಾಡಿದ್ದಾರೆ. ಮಿಷನ್ ಭಾಗೀರಥಿ ಅಂತ ಅಂದ್ಬಿಟ್ಟು ಇವತ್ತು ಅಲ್ಲಿ ಟ್ಯಾಪ್ ವಾಟರ್ನ ತಗೊಂಡ್ಬಂದು ಫ್ಲೋರೈಡ್ ವಾಟರ್ ಎಲ್ಲಿ ಜಾಸ್ತಿ ಇತ್ತು ಅದು ಅಲ್ಲಿ ಈ ತರದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಇವತ್ತು ಫ್ಲೋರೈಡ್ ಕಂಟೆಂಟ್ ಅಷ್ಟೊಂದು ಇಲ್ಲ. ನಾನು ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿರೋದು ನೋಡಿದ್ದೀನಿ ನಾನು. ಇವತ್ತು ಇವರು ಫ್ಲೋರೈಡ್ ಟೆಸ್ಟ್ ಮಾಡೋಕ್ಕೆ ಕಿಟ್ಸ್ ಕೊಟ್ಟಿದ್ದಾರೆ. ಎಲ್ಲ